ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಇರಾನ್ ಮತ್ತು ಅಮೆರಿಕ ನಡುವಿನ ದ್ವೇಷ ಈಗ ಮತ್ತೊಂದು ಹಂತಕ್ಕೆ ತಲುಪ್ತಾ ಇದೆ. ಅಕ್ಷರಶಃ ರೌಡಿಗಳ ತರ ಆಡೋಕ್ ಶುರು ಮಾಡಿದ್ದಾರೆ. ಹಳೆ ಸಿನಿಮಾದಲ್ಲಿ ಕತ್ತರಿಸಾಕ್ತೀವಿ ಮುಗಿಸ್ತೀವಿ ಅಂತಾರಲ್ಲ, ಅದೇ ರೀತಿ ಮಾತನಾಡ್ತಿದ್ದಾರೆ. ಇತ್ತೀಚೆಗಷ್ಟೇ ಇರಾನ್ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಾಮೆನೈಗೆ ಟ್ರಂಪ್ ಎಚ್ಚರಿಕೆ ಕೊಟ್ಟಿದ್ರು. ಖಾಮೆನೈಗೆ ಸರಿಯಾಗಿ ದೇಶ ನಡ್ಸಕ್ ಬರಲ್ಲ, ಅದರ ರೋಗಗ್ರಸ್ತ, ಇರಾನ್ ಅಲ್ಲಿ ಹೊಸ ಲೀಡರ್ಶಿಪ್ ತರೋ ಟೈಮ್ ಬಂದಿದೆ ಅಂತ ಹೇಳಿದ್ರು. ಇದಕ್ಕೀಗ ಇರಾನ್ ಆಕ್ರೋಶ ಹೊರ ಹಾಕಿದೆ. ಟ್ರಂಪ್ಗೆ ಇದು ನಾವು ಕೊಡ್ತಿರೋ ಕೊನೆ ಎಚ್ಚರಿಕೆ ಅಂತ ಹೇಳಿದೆ. ಇರಾನ್ ಸುಪ್ರೀಂ ಲೀಡರ್ ಮೇಲೆ ಕೈ ಹಾಕಿದ್ರೆ ನಾವು ಆ ಕೈಯನ್ನ ಇಲ್ಲ ಮಾಡ್ಬಿಡ್ತೀವಿ. ಈ ವಿಚಾರ ಟ್ರಂಪ್ಗೂ ಕೂಡ ಗೊತ್ತಿದೆ, ಆದ್ರೆ ನಾವು ಇಲ್ಲಿಗೆ ಸುಮ್ಮನೆ ಆಗ್ತೀವಿ ಅಂತ ಅನ್ಕೋಬೇಡಿ. ಖಾಮೆನೈ ವಿಚಾರಕ್ಕೆ ಬಂದ್ರೆ ಇಡೀ ಜಗತ್ತಿಗೆ ಬೆಂಕಿ ಹಾಕ್ತೀವಿ ನಾವು ಅಂತ ಬೆದರಿಕೆ ಹೊರಟಿದೆ. ಆ ಮೂಲಕ ಅಮೆರಿಕ ಹುಷಾರು, ನಿನ್ನ ಮಿತ್ರರು ನಮ್ಮ ಸುತ್ತಮುತ್ತ ಇದ್ದಾರೆ, ನಮ್ಮನ್ನ ಮುಗಿಸೋಕ್ ಬಂದ್ರೆ ಇಡೀ ಜಗತ್ತಿಗೆ ನಾವು ಬೆಂಕಿ ಇಡ್ತೀವಿ ಅಂತ ಹೇಳೋ ಮೂಲಕ ಇಡೀ ಜಗತ್ತಿನ ಮೇಲೆ, ಅಕ್ಕಪಕ್ಕದ ಎಲ್ಲಾ ಮಿತ್ರ ರಾಷ್ಟ್ರಗಳ ಮೇಲೆ, ಅಮೆರಿಕದ ಮಿತ್ರರ ಮೇಲೆ ಎಲ್ಲಿವರೆಗೆ ರೀಚ್ ಆಗ್ಲಿಕ್ಕೆ ಸಾಧ್ಯತೆ ಅಲ್ಲಿವರೆಗೂ ಕೂಡ ಕ್ಷಿಪಣಿಗಳ ಮಳೆ, ಅಣ್ವಸ್ತ್ರದಂತಹ ಅಸ್ತ್ರಗಳ ಪ್ರಯೋಗ ಹಾಗೂ ಜಗತ್ತಿನಾದ್ಯಂತ ಉಗ್ರ ದಾಳಿಯ ಬೆದರಿಕೆಯನ್ನ ಇರಾನ್ ಇಲ್ಲಿ ಓಡ್ತಾ ಇದೆ. ಇತ್ತ ಟ್ರಂಪ್ ಕೂಡ ಮತ್ತೆ ಪ್ರತಿ ಎಚ್ಚರಿಕೆ ಕೊಟ್ಟಿದ್ದಾರೆ. ನನ್ನನ್ನು ಮುಟ್ಟೋಕ್ ಬಂದ್ರೆ ಪರಿಣಾಮ ತೀರಾ ಕೆಟ್ಟದಾಗಿರುತ್ತೆ ಅಂತ ಹೇಳಿದ್ದಾರೆ. ನನ್ನ ವಿಚಾರದಲ್ಲಿ ಆಟ ಆಡಿದ್ರೆ ಇರಾನ್ ಇರೋದೇ ಇಲ್ಲ, ಭೂಮಿ ಮೇಲಿಂದಲೇ ಅಳಿಸಿ ಹಾಕ್ಬಿಡ್ತೀನಿ. ಅದಕ್ಕಾಗಿ ನಾನು ಆಲ್ರೆಡಿ ಸೂಚನೆ ಕೂಡ ಕೊಟ್ಟಾಗಿದೆ. ನನ್ನ ವಿಚಾರಕ್ಕೆ ಬಂದ್ರೆ ಇರಾನ್ ನಾಶ ಆಗೋದು ಗ್ಯಾರಂಟಿ ಅಂತ ಹೇಳಿದ್ದಾರೆ. ಈ ಮೂಲಕ ಇರಾನ್ ಮತ್ತು ಅಮೆರಿಕ ನಡುವಿನ ಎಸ್ಕಲೇಟರಿ ಲ್ಯಾಡರ್ ದಿನಕ್ಕೆ ಇವರಿಬ್ರು ಮೇಲಕ್ಕೆ ಹತ್ತಾ ಹೋಗ್ತಾನೆ ಇದ್ದಾರೆ. ಜೊತೆಗೆ ಟ್ರಂಪ್ ವರ್ಸಸ್ ಖಾಮೆನೈ ವೈಯಕ್ತಿಕ ಜಗಳವಾಗಿರುವುದು ಬದಲಾಗ್ತಿದೆ. ಇರಾನ್ ಸುತ್ತ ಅಮೆರಿಕ ತನ್ನ ಸೇನಾ ಜಮಾವಣೆ ಹೆಚ್ಚು ಮಾಡ್ತಿದ್ದ ಹಾಗೆ ಉದ್ವಿಗ್ನ ಪರಿಸ್ಥಿತಿ ಇನ್ನಷ್ಟು ಬಿಸಿ ಆಗ್ತಾ ಇದೆ. ಇನ್ನೊಂದ್ ಕಡೆ ಇರಾನ್ ಒಳಗಿನಿಂದ ಶಾಕಿಂಗ್ ಮಾಹಿತಿ ಬರ್ತಾ ಇದೆ. ಸದ್ಯದಲ್ಲಿ ಇಂಟರ್ನೆಟ್ ಲಭ್ಯ ಇಲ್ಲ, ಆದರೂ ಸ್ಟಾರ್ಲಿಂಕ್ ಸಹಾಯದಿಂದ ಸ್ಯಾಟಲೈಟ್ ಕನೆಕ್ಷನ್ ಮೂಲಕ ಸುದ್ದಿ ಹರಿಬಿಡಲಾಗ್ತಿದೆ. ಇದರ ಪ್ರಕಾರ ಖಾಮೆನೈ ಆಡಳಿತ ಪ್ರತಿಭಟನಾಕಾರರಿಗೆ ಚಿತ್ರ ಹಿಂಸೆ ಕೊಡ್ತಾ ಇದೆ. ಚಳಿಯಲ್ಲಿ ಅವರನ್ನ ಬೆತ್ತಲೆ ಮಾಡಿ ನಿಲ್ಲಿಸ್ತಾ ಇದ್ದಾರೆ. ಪ್ರತಿಭಟನಾಕಾರರಿಗೆ ವಿಚಿತ್ರ ರೀತಿಯ ಇಂಜೆಕ್ಷನ್ ಕೊಡ್ತಾ ಇದ್ದಾರೆ. 26,000 ಜನರನ್ನ ಅರೆಸ್ಟ್ ಮಾಡಲಾಗಿದೆ ಅನ್ನೋ ರಿಪೋರ್ಟ್ಸ್ ಬರ್ತಾ ಇವೆ. ಜನಸಾಮಾನ್ಯರೊಂದಿಗೆ ಸ್ಪೋರ್ಟ್ಸ್ ಸ್ಟಾರ್ಸ್, ನಟ ನಟಿಯರು ಎಲ್ಲರನ್ನ ಕೂಡ ಹಿಂಸಿಸ್ತಾ ಇದ್ದಾರೆ, ಕೇಸ್ ಹಾಕಿದ್ದಾರೆ. ಈಗ ಆಲ್ರೆಡಿ ಇರಾನ್ನ ಪ್ರಮುಖ ಉದ್ಯಮಿ ಮೊಹಮ್ಮದ್ ಸೈದಿನಿಯಾರನ್ನ ಕೂಡ ಅರೆಸ್ಟ್ ಮಾಡಿ ಅವರಿಗೆ ಸೇರಿದ $21.5 ಮಿಲಿಯನ್ ಆಸ್ತಿಯನ್ನ ಸೀಸ್ ಮಾಡಲಾಗಿದೆ. ತಪ್ಪು ಮಾಹಿತಿ ಹರಡಿರೋ ಆರೋಪದ ಮೇಲೆ ಹಮ್ ಮಿಹಾನ್ ಅನ್ನೋ ಫೇಮಸ್ ಸುದ್ದಿ ಪತ್ರಿಕೆಯನ್ನ ಕೂಡ ಶಟ್ ಡೌನ್ ಮಾಡಲಾಗಿದೆ. ಇನ್ನೊಂದ್ ಕಡೆ ಗ್ರೀನ್ಲ್ಯಾಂಡ್ ಮತ್ತು ಅಮೆರಿಕದ ಉದ್ವಿಗ್ನತೆ ಕೂಡ ಹೆಚ್ಚಾಗಿದೆ. ಟ್ರಂಪ್ ಯಾವಾಗ ಬೇಕಾದ್ರೂ ಗ್ರೀನ್ಲ್ಯಾಂಡ್ ಒಳಗಡೆ ನುಗ್ಗೋ ಭೀತಿ ಇದೆಯಲ್ಲ, ಹೀಗಾಗಿ ಗ್ರೀನ್ಲ್ಯಾಂಡ್ ಯುದ್ಧಕ್ಕೆ ತಯಾರಾಗ್ತಾ ಇದೆ. ಗ್ರೀನ್ಲ್ಯಾಂಡ್ನ ನಿವಾಸಿಗಳು ಮತ್ತು ಅಧಿಕಾರಿಗಳು ಸಂಭಾವ್ಯ ಸೇನಾ ಆಕ್ರಮಣಕ್ಕೆ ರೆಡಿಯಾಗಿ ಅಂತ ಗ್ರೀನ್ಲ್ಯಾಂಡ್ ಪ್ರಧಾನಿ ಜೆನ್ಸ್ ಫ್ರೆಡ್ರಿಕ್ಸನ್ ಎಚ್ಚರಿಕೆ ಕೊಟ್ಟಿದ್ದಾರೆ, ಕರೆ ಕೊಟ್ಟಿದ್ದಾರೆ. ಅಮೆರಿಕ ನಮ್ಮ ಮೇಲೆ ದಾಳಿ ಮಾಡಲ್ಲ ಅಂತ ತಳ್ಳಿ ಹಾಕಕ್ಕಾಗಲ್ಲ, ಸೊ ತಯಾರಾಗಿರಬೇಕು. ಇದಕ್ಕೆ ನಾವೊಂದು ಟಾಸ್ಕ್ ಫೋರ್ಸ್ ರಚನೆ ಮಾಡ್ತೀವಿ. ಇದರಲ್ಲಿ ಸಂಬಂಧಪಟ್ಟ ಎಲ್ಲ ಸ್ಥಳೀಯ ಅಧಿಕಾರಿಗಳ ಪ್ರತಿನಿಧಿಗಳಿರ್ತಾರೆ. ಅವರು ಜನರನ್ನ ಪ್ರಿಪೇರ್ ಮಾಡ್ತಾರೆ. ಆದಷ್ಟು ಬೇಗ ನಾವು ಗ್ರೀನ್ಲ್ಯಾಂಡ್ ಜನರಿಗೆ ಹೊಸ ಗೈಡ್ಲೈನ್ಸ್ ಇಶ್ಯೂ ಮಾಡ್ತೀವಿ. ಅದಕ್ಕಾಗಿ ಕೆಲಸ ಆಗ್ತಾ ಇದೆ. 5 ದಿನಗಳಿಗೆ ಸಾಕಾಗುವಷ್ಟು ಆಹಾರವನ್ನ ಮನೆಯಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೇಕು ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆ ಟ್ರಂಪ್ರ ದುರಾಸೆಗೆ ಡೆನ್ಮಾರ್ಕ್ ಸಂಸದ ಆಂಡರ್ಸ್ ವೆಸ್ಟ್ಸೆನ್ ಟ್ರಂಪ್ಗೆ ಇಷ್ಟವಾಗೋ ಭಾಷೆಯಲ್ಲೇ ಆಕ್ರೋಶ ಹೊರ ಹಾಕಿದ್ದಾರೆ. ಡಿಯರ್ ಪ್ರೆಸಿಡೆಂಟ್ ಟ್ರಂಪ್, ಸರಿಯಾಗಿ ಕೇಳಿಸ್ಕೊಳ್ಳಿ. ಕಳೆದ 800 ವರ್ಷಗಳಿಂದ ಗ್ರೀನ್ಲ್ಯಾಂಡ್ ನಮ್ಮ ಡೆನ್ಮಾರ್ಕ್ನ ಭಾಗ. ಗ್ರೀನ್ಲ್ಯಾಂಡ್ ಮತ್ತು ಡೆನ್ಮಾರ್ಕ್ ಸೇರಿ ಒಂದು ರಾಷ್ಟ್ರ. ಸೊ ಇದು ಮಾರಾಟಕ್ಕೆ ಇಲ್ಲ. ನಿಮಗೆ ಅರ್ಥ ಆಗೋ ತರ ಹೇಳಬೇಕು ಅಂದ್ರೆ ಮಿಸ್ಟರ್ ಪ್ರೆಸಿಡೆಂಟ್ ಆಫ್ ಅಂತ ಪದವನ್ನು ಬಳಸಿ ಬೈದಿದ್ದಾರೆ. ಟ್ರಂಪ್ಗೆ ತುಂಬಾ ಪ್ರಿಯವಾಗಿರೋ ಶಬ್ದಗಳಲ್ವ ಇವೆಲ್ಲ, ಹಾಗಾಗಿ. ಆದ್ರೆ ಇದಕ್ಕೆ ಟ್ರಂಪ್ ಸದ್ಯಕ್ಕೆ ರಿಯಾಕ್ಟ್ ಮಾಡಿಲ್ಲ. ಡಿಕ್ಷನರಿಲಿ ಇನ್ನೂ ವರ್ಸ್ಟ್ ಪದ ಯಾವ್ದಿದೆ ಅಂತ ಹುಡುಕ್ತಾ ಇದ್ದಾರೆ ಅಂತ ಕಾಣುತ್ತೆ. ಟ್ರಂಪ್ ಸದ್ಯಕ್ಕೆ ಗ್ರೀನ್ಲ್ಯಾಂಡ್ ಆಕ್ರಮಣದ ಬಗ್ಗೆ ಮಾತನಾಡಿದ್ದಾರೆ ಅಷ್ಟೇ. ನನ್ನ ನಡೆಯಿಂದ ಯುರೋಪಿಯನ್ ರಾಷ್ಟ್ರಗಳಿಗೆ ಖುಷಿ ಆಗದೆ ಇರಬಹುದು, ಆದ್ರೆ ಕಾಲಕ್ರಮೇಣ ಗ್ರೀನ್ಲ್ಯಾಂಡ್ ಬಗ್ಗೆ ಅಮೆರಿಕ ಮತ್ತು ನ್ಯಾಟೋ ಒಪ್ಪಂದಕ್ಕೆ ಬಂದೇ ಬರ್ತಾರೆ. ಅದು ಎರಡೂ ಕಡೆ ಅವರಿಗೆ ತೃಪ್ತಿ ತರುತ್ತೆ. ನ್ಯಾಟೋಗೆ ಬಹಳ ಖುಷಿ ಕೊಡ್ತೀನಿ ನಾನು ನೆಕ್ಸ್ಟ್ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಈ ನಡುವೆ ಟ್ರಂಪ್ರ ವಿಮಾನ ದಿಢೀರ್ ಅಂತ ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡಿದೆ. ಯುರೋಪ್ಗೆ ಹೋಗುವಾಗ ಅರ್ಧ ದಾರಿಯಲ್ಲಿ ವಾಪಸ್ ಆಗಿದೆ. ಸ್ವಿಟ್ಜರ್ಲ್ಯಾಂಡ್ನ ಡ್ಯಾವೋಸ್ನಲ್ಲಿ ವರ್ಲ್ಡ್ ಎಕನಾಮಿಕ್ ಫೋರಂ ಮೀಟಿಂಗ್ ನಡೀತಾ ಇದ್ದು, ಅಲ್ಲಿ ಪಾಲ್ಗೊಳ್ಳೋಕೆ ಅಂತ ಟ್ರಂಪ್ ಹೊರಟಿದ್ರು. 1 ಗಂಟೆ 20 ನಿಮಿಷಗಳ ಕಾಲ ವಿಮಾನ ಹಾರಿತ್ತು. ಆದರೆ ಟೆಕ್ನಿಕಲ್ ಸಮಸ್ಯೆ ಕಾಣಿಸಿಕೊಂಡ ಪರಿಣಾಮ ಟ್ರಂಪ್ ವಿಮಾನ ವಾಪಸ್ ಹೋಗಿ ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಟ್ರಂಪ್ ಜೊತೆ ಪ್ರಯಾಣ ಮಾಡ್ತಾ ಇದ್ದ ಪತ್ರಕರ್ತರು ಆ ಏರ್ಕ್ರಾಫ್ಟ್ ನಲ್ಲಿದ್ದವರು ಮಾಹಿತಿ ಶೇರ್ ಮಾಡಿದ್ದಾರೆ. ಟೇಕ್ ಆಫ್ ಆದ ತಕ್ಷಣ ವಿಮಾನದ ಕ್ಯಾಬಿನ್ ನಲ್ಲಿರೋ ಲೈಟ್ಸ್ ಒಂದೇ ಸಮನೆ ಆಫ್ ಆದ್ವು ಅಂತ ಹೇಳಿದ್ದಾರೆ. ಇದಾದ್ಮೇಲೆ ಟ್ರಂಪ್ ಮತ್ತೊಂದು ವಿಮಾನ ಹತ್ತಿ ವರ್ಲ್ಡ್ ಎಕನಾಮಿಕ್ ಫೋರಂ ಅಟೆಂಡ್ ಮಾಡೋಕೆ ಹೋಗಿದ್ದಾರೆ. ಅಲ್ಲಿ ವರ್ಲ್ಡ್ ಎಕನಾಮಿಕ್ ಫೋರಂ ನಲ್ಲಿ ಟ್ರಂಪ್ ಸ್ಪೀಚ್ ಇದೆ. ಅದರಲ್ಲಿ ಏನ್ ಹೇಳ್ತಾರೆ ಅಂತ ಇಡೀ ಜಗತ್ತಿನ ಆರ್ಥಿಕತೆ, ಸ್ಟಾಕ್ ಮಾರ್ಕೆಟ್ಗಳು ಕಣ್ಣಿಟ್ಟು ನೋಡಿವೆ.
ಇನ್ನೇನಾದ್ರೂ ಬಾಂಬ್ ಹಾಕ್ತಾರಾ ಅಥವಾ ಏನಾದ್ರೂ ಕೂಡ ಸಮಾಧಾನದ ಮಾತುಗಳನ್ನ ಆಡ್ತಾರಾ ಅಂತ ಹೇಳಿ. ಇನ್ನು ಅಮೆರಿಕ ವಿರುದ್ಧ ಕೆನಡಾ ಕೂಡ ಸಿಡಿದು ನಿಂತಿದೆ. ಶಕ್ತಿಶಾಲಿ ರಾಷ್ಟ್ರಗಳು ವ್ಯಾಪಾರ ಮತ್ತು ಆರ್ಥಿಕತೆಯನ್ನ ಅಸ್ತ್ರವಾಗಿ ಬಳಸ್ಕೊಳ್ತಿವೆ ಅಂತ ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ ಹೇಳಿದ್ದಾರೆ. ಈಗ ಎಲ್ಲ ರಾಷ್ಟ್ರಗಳು ಅಂತಾರಾಷ್ಟ್ರೀಯ ನಿಯಮಗಳನ್ನ ಫಾಲೋ ಮಾಡೋ ಕಾಲ ಮುಗಿತು. ಜಗತ್ತಲ್ಲಿ ಈಗ ಆಳವಾದ ಒಡಕು ಸೃಷ್ಟಿಯಾಗಿದೆ. ಸಡನ್ ಚೇಂಜಸ್ ಆಗಿದೆ. ದೊಡ್ಡ ದೊಡ್ಡ ರಾಷ್ಟ್ರಗಳು ವ್ಯಾಪಾರ ಮತ್ತು ಆರ್ಥಿಕತೆಯನ್ನ ಅಸ್ತ್ರವಾಗಿ ಬಳಸ್ಕೊಳ್ತಿವೆ. ಹೀಗಾಗಿ ನಾವೆಲ್ಲ ಶಕ್ತರಾಗಬೇಕು. ಆ ಹಳೆ ಸಿಸ್ಟಮ್ ವಾಪಸ್ ಬರುತ್ತೆ ಅಂತ ಕಾಯ್ಕೊಂಡು ಕೂರ್ಬೇಡಿ. ಹೊಸತೇನಾದ್ರೂ ನಿರ್ಮಾಣ ಮಾಡೋ ಕಡೆಗೆ ಫೋಕಸ್ ಮಾಡಿ ಅಂತ ಹೇಳಿದ್ದಾರೆ. ಡ್ಯಾವೋಸ್ ನಲ್ಲಿ ನಡೀತಾ ಇರೋ ವರ್ಲ್ಡ್ ಎಕನಾಮಿಕ್ ಫೋರಂ ವೇದಿಕೆಯಲ್ಲಿ ಮಾರ್ಕ್ ಕಾರ್ನಿ ಈ ತರ ಹೇಳಿದ್ದಾರೆ. ಈ ನಡುವೆ ನ್ಯಾಟೋದ ವಿವಿಧ ಕಮಾಂಡ್ ರೋಲ್ಗಳಲ್ಲಿ ಕೆಲಸ ಮಾಡುತ್ತಿರೋ ತನ್ನ ಸುಮಾರು 200 ಸಿಬ್ಬಂದಿಯನ್ನ ತೆಗೆದುಹಾಕೋಕೆ ವಾಪಸ್ ಕರೆಸ್ಕೊಳ್ಳೋಕೆ ಅಮೆರಿಕ ಪ್ಲಾನ್ ಮಾಡ್ತಿದೆ. ಮುಖ್ಯವಾಗಿ ನ್ಯಾಟೋದ ಮಿಲಿಟರಿ ಪ್ಲಾನಿಂಗ್, ಇಂಟೆಲಿಜೆನ್ಸ್ ಮತ್ತು ಸ್ಪೆಷಲ್ ಆಪರೇಷನ್ಸ್ ಅನ್ನ ಹ್ಯಾಂಡಲ್ ಮಾಡೋ ಪೊಸಿಷನ್ ನಿಂದ ಅಮೆರಿಕನ್ಸ್ ನ ರಿಮೂವ್ ಮಾಡಿ ವಾಪಸ್ ಕರೆಸ್ಕೊಳ್ಳೋ ಪ್ಲಾನ್ ಮಾಡ್ತಿದ್ದಾರೆ. ಇದರಿಂದ ಬ್ರಿಟನ್ ನಲ್ಲಿರೋ ನ್ಯಾಟೋ ಇಂಟೆಲಿಜೆನ್ಸ್ ಫ್ಯೂಷನ್ ಸೆಂಟರ್, ಬ್ರಸೆಲ್ಸ್ ನಲ್ಲಿರೋ ಅಲೈಡ್ ಸ್ಪೆಷಲ್ ಆಪರೇಷನ್ಸ್ ಫೋರ್ಸಸ್ ಕಮಾಂಡ್ ಸೇರಿ ಹಲವು ನ್ಯಾಟೋ ಸಂಸ್ಥೆಗಳಿಗೆ ಸಮಸ್ಯೆ ಆಗುತ್ತೆ. ಇನ್ನು ಡ್ಯಾವೋಸ್ ನಲ್ಲಿ ನಡೀತಾ ಇರೋ ವರ್ಲ್ಡ್ ಎಕನಾಮಿಕ್ ಫೋರಂ ನಲ್ಲಿ ಯುರೋಪಿಯನ್ ಕಮಿಷನ್ ನ ಅಧ್ಯಕ್ಷೆ ಉರ್ಸುಲಾ ವಾಂಡರ್ ಲೇಯನ್ ದೊಡ್ಡ ಘೋಷಣೆ ಮಾಡಿದ್ದಾರೆ. ಇಂಡಿಯಾ ಅಂಡ್ ಯುರೋಪಿಯನ್ ಯೂನಿಯನ್ ಶೀಘ್ರ ಐತಿಹಾಸಿಕ ಒಪ್ಪಂದ ಮಾಡಿಕೊಳ್ತಾರೆ ಅಂತ ಹೇಳಿದ್ದಾರೆ. ಅಲ್ಲಿನ ಕೆಲವರು ಮದರ್ ಆಫ್ ಆಲ್ ಡೀಲ್ಸ್ ಅಂತ ಕರೀತಾ ಇದ್ದಾರೆ. ಈ ಒಪ್ಪಂದಕ್ಕೆ ಸೈನ್ ಬಿದ್ರೆ ಸುಮಾರು 200 ಕೋಟಿ ಜನರಿಗೆ ಒಂದೇ ಮಾರ್ಕೆಟ್ ಓಪನ್ ಆಗುತ್ತೆ. ಜಗತ್ತಿನ ಒಟ್ಟು ಜಿಡಿಪಿಯಲ್ಲಿ 1/4 ಹಿಡಿತ ಈ ಎರಡು ಶಕ್ತಿಗಳ ಕೈಗೆ ಸಿಗುತ್ತೆ. ಯುರೋಪ್ ಯಾವಾಗಲೂ ಜಗತ್ತನ್ನ ಆಯ್ಕೆ ಮಾಡುತ್ತೆ, ಹಾಗೆ ಜಗತ್ತು ಕೂಡ ಯುರೋಪ್ ಅನ್ನ ಆಯ್ಕೆ ಮಾಡಲಿದೆ ಅಂತ ಹೇಳಿದ್ದಾರೆ. ಈ ಮೂಲಕ ಅಮೆರಿಕಗೆ ಭರ್ಜರಿಯಾಗಿ ಬಿಸಿ ಮುಟ್ಟಿಸೋಕೆ ಯುರೋಪ್ ಕೂಡ ಸೆಟೆದು ನಿಂತು ಭಾರತದ ಕಡೆಗೆ ವಾಲ್ತಾ ಇದೆ. ಆಲ್ರೆಡಿ ನಾವು ನಿಮಗೆ ಮಾಹಿತಿ ಕೊಟ್ಟಿದ್ವಿ. ಡ್ಯಾವೋಸ್ ಮುಗಿದ ತಕ್ಷಣ ಉರ್ಸುಲಾ ವಾಂಡರ್ ಲೇಯನ್ ಭಾರತಕ್ಕೆ ಬರ್ತಾ ಇದ್ದಾರೆ. ಗಣರಾಜ್ಯೋತ್ಸವಕ್ಕೆ ಇವರು ಅತಿಥಿಯಾಗಿ ಅದಾದ ಮರುದಿನವೇ ಜನವರಿ 27ನೇ ತಾರೀಕೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ಗೆ ಸೈನ್ ಹಾಕೋ ನಿರೀಕ್ಷೆ ಇದೆ. ಇರೋ ಸ್ನೇಹಿತರೆ, ಕಾಶಿ, ಅಯೋಧ್ಯೆ, ಗಯಾ, ಬೋಧ್ ಗಯಾ, ಪ್ರಯಾಗ್ರಾಜ್ ದರ್ಶನ 7 ಸೈನ್ಸ್ ಟೂರಿಸಂ ನ ಟ್ರಿಪ್ ಡೀಟೇಲ್ಸ್ ಇಲ್ಲಿದೆ. ಆಸಕ್ತರು ಕಾಲ್ ಮಾಡಿ. ಏನೋ ಭಾರತ ಬಾಂಗ್ಲಾ ಸಂಬಂಧ ಮತ್ತಷ್ಟು ಹದಗೆಡ್ತಾ ಇದೆ. ಈಗ ಭಾರತ ಬಾಂಗ್ಲಾದಲ್ಲಿರೋ ತನ್ನ ರಾಜತಾಂತ್ರಿಕರ ಕುಟುಂಬದ ಸದಸ್ಯರನ್ನ ವಾಪಸ್ ಕರೆಸ್ಕೊಳ್ಳೋಕೆ ನಿರ್ಧಾರ ಮಾಡಿದೆ. ಉಗ್ರ ಚಟುವಟಿಕೆಗಳು ಜಾಸ್ತಿ ಆಗಿಬಿಟ್ಟಿದೆ, ಅಸ್ಥಿರತೆ ಹೆಚ್ಚಾಗಿದೆ ಬಾಂಗ್ಲಾದಲ್ಲಿ. ಹಾಗಾಗಿ ನಿರ್ಧಾರ ಅಂತ. ರಾಜತಾಂತ್ರಿಕ ಅಧಿಕಾರಿಗಳ ಕುಟುಂಬಸ್ಥರು ಯಾವಾಗ ಭಾರತಕ್ಕೆ ಬರ್ತಾರೆ ಸ್ಪಷ್ಟ ಇಲ್ಲ. ಅಧಿಕಾರಿಗಳು ಅಲ್ಲೇ ಇರ್ತಾರೆ. ಎಂಬಸಿ, ನಮ್ಮ ಪೋಸ್ಟ್ಗಳು ಎಲ್ಲ ಅಲ್ಲಿ ಓಪನ್ ಇರ್ತವೆ. ಆದರೆ ಅವರ ಫ್ಯಾಮಿಲಿ ಮೆಂಬರ್ಸ್ನ ಮಾತ್ರ ಇಲ್ಲಿಗೆ ಕರೆಸ್ಕೊಳ್ಳಲಾಗ್ತಾ ಇದೆ. ಏನೋ ಪಾಕಿಸ್ತಾನ ಭಾರತದ ವಿಮಾನಗಳಿಗೆ ವಾಯುಪ್ರದೇಶ ನಿರ್ಬಂಧದ ಅವಧಿಯನ್ನು ವಿಸ್ತರಣೆ ಮಾಡಿದೆ. ಮುಂದಿನ ಫೆಬ್ರವರಿ 24ರವರೆಗೂ ನಿರ್ಬಂಧ ವಿಸ್ತರಣೆ ಮಾಡಿ ಆದೇಶ ಹೊರಡಿಸಿದೆ. ಇತ್ತ ಭಾರತ ಕೂಡ ಪಾಕ್ ವಿಮಾನಗಳ ಮೇಲೆ ಇದೇ ರೀತಿ ನಿರ್ಬಂಧ ಹೇರಿದೆ. ಪಹಲ್ಗಾಮ್ ದಾಳಿ ಆದಾಗಿನಿಂದ ಇವರು ಕೂಡ ಮುಚ್ಕೊಳ್ತಾ ಬರ್ತಾ ಇದ್ದಾರೆ, ಇಬ್ಬರು ತನ ಕೂಡ ವಾಯುಪ್ರದೇಶವನ್ನ. ಇನ್ನು ಟ್ರಂಪ್ ಆಡಳಿತದ ಅಮೆರಿಕದಲ್ಲಿ ಅಧಿಕಾರಿಗಳ ದೌರ್ಜನ್ಯ ರಾಕ್ಷಸ ಲೆವೆಲ್ಗೆ ಹೋಗ್ತಾ ಇದೆ. ಮಿನೆಸೋಟಾದಲ್ಲಿ ಇಮಿಗ್ರೇಷನ್ ಅಧಿಕಾರಿಗಳು ರಾಕ್ಷಸರಂತೆ ವರ್ತಿಸಿದ್ದಾರೆ. ಕೊರೆಯ ಚಳಿಯಲ್ಲಿ 56 ವರ್ಷದ ವ್ಯಕ್ತಿಯೊಬ್ಬರನ್ನ ಅರಬೆತ್ತಲೆ ಮಾಡಿ ಹಿಡ್ಕೊಂಡು ಹೋಗಿದ್ದಾರೆ. ಅಕ್ರಮ ವಲಸಿಗರು ಅಂತ ಹೇಳಿ ಗೂಂಡಾಗಳ ತರ ಬಂದೂಕೆಲ್ಲ ತೋರಿಸಿದ್ದಾರೆ. ಆದ್ರೆ ಆಮೇಲೆ ನೋಡಿದ್ರೆ ಅಕ್ರಮ ವಲಸಿಗ ಅಲ್ಲ, ಅಮೆರಿಕದ ಲೀಗಲ್ ಪ್ರಜೆ ಅಂತ ಗೊತ್ತಾಗಿದೆ. ಇನ್ನು ಗಾಜಾದ ಪೀಸ್ ಆಫ್ ಬೋರ್ಡ್ಗೆ ಟ್ರಂಪ್ ರಚಿಸಿರೋ ಇದಕ್ಕೆ ಬೋರ್ಡ್ಗೆ ನೆತನ್ಯಾಹು ಈಗ ಸೇರ್ತೀನಿ ಅಂತ ಹೇಳಿದ್ದಾರೆ. ಆರಂಭದಲ್ಲಿ ನಮಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ರು ಇಸ್ರೇಲ್ನವರು. ಬಹುಶಃ ಮಾತುಕತೆ ಆಗಿರಬೇಕು, ಸೇರ್ತೀವಿ ಅಂತ ಹೇಳಿದ್ದಾರೆ. ಭಾರತ ಇನ್ನೂ ಏನು ಹೇಳಿಲ್ಲ. ಫ್ರಾನ್ಸ್ನವರು ಸೇರಲ್ಲ ಅಂತ ಹೇಳಿದ್ದಾರೆ. ಪಾಕ್ನ ಸೋಷಿಯಲ್ ಮೀಡಿಯಾ ಸ್ಟಾರ್ ಅಲಿಯಾಸ್ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಮತ್ತೆ ಬಕ್ರಾ ಆಗಿದ್ದಾರೆ. ಇತ್ತೀಚೆಗೆ ಖ್ವಾಜಾ ಆಸಿಫ್ ಸಿಯಾಲ್ಕೋಟ್ನಲ್ಲಿ ಪಿಜ್ಜಾ ಹಟ್ ಮಳಿಗೆಯನ್ನ ಉದ್ಘಾಟನೆ ಮಾಡಿದ್ರು. ಬಹಳ ದೊಡ್ಡ ಗೌರವ. ಪಾಕಿಸ್ತಾನದಂಥ ರಾಷ್ಟ್ರದಲ್ಲಿ ಪಿಜ್ಜಾ ಹಟ್ಟ ಅಂತ ಹೇಳಿ ಬಹಳ ಅವ್ರಿಗೆ ಅನ್ಸಿರುತ್ತೆ, ಹೈಫೈ ಇದು ಅಂತ ಹೇಳಿ. ಯೂಶುವಲಿ ಡಿಫೆನ್ಸ್ ಮಿನಿಸ್ಟರ್ ಎಲ್ಲ ಹೋಗ್ತಾರೆ ಪಿಜ್ಜಾ ಹಟ್ ಉದ್ಘಾಟನೆ ಮಾಡೋಕ್ಕೆ. ಯಾವುದೋ ಸ್ನ್ಯಾಕ್ಸ್ ಮಾರೋ ಜಾಗವನ್ನು ಉದ್ಘಾಟನೆ ಮಾಡೋಕೆ ಹೋಗ್ತಾರ. ಪಾಕಿಸ್ತಾನದಲ್ಲಿ ಇದೆಲ್ಲ ಆಗುತ್ತೆ, ಯಾಕಂದರೆ ಪಿಜ್ಜಾ ಹಟ್ ಬಂದಿದೆ ಪಾಕಿಸ್ತಾನಕ್ಕೆ, ಉದ್ಘಾಟನೆ ಮಾಡೋಣ ಅಂತ ದೊಡ್ಡದಾಗಿ ಹೋಗಿ ರಿಬ್ಬನ್ನಲ್ಲಿ ಎಲ್ಲ ಕಟ್ ಮಾಡಿ ಅವರು ಖುಷಿಪಟ್ಟಿದ್ರು. ರಕ್ಷಣಾ ಸಚಿವರೇ ಬಂದಿದ್ದಾರೆ ಅಂತ ಮೀಡಿಯಾಗಳು ಕೂಡ ಫುಲ್ ಕವರ್ ಮಾಡಿದ್ರು ಅದನ್ನು. ಆಮೇಲೆ ನೋಡಿದ್ರೆ ಪಾಕಿಸ್ತಾನದ ಅಧಿಕೃತ ಪಿಜ್ಜಾ ಹಟ್ ಸಂಸ್ಥೆ ಈ ಖ್ವಾಜಾ ಉದ್ಘಾಟನೆ ಮಾಡಿರೋ ಪಿಜ್ಜಾ ಹಟ್ ನಮ್ದು ಅಲ್ವೇ ಅಲ್ಲ, ಫೇಕ್ ಔಟ್ಲೆಟ್ ಇದು, ಯಾರೋ ನಮ್ಮ ಬೋರ್ಡ್ ಹಾಕೊಂಡು ಮಾಡಿದ್ದಾರೆ, ಈ ಡಿಫೆನ್ಸ್ ಮಿನಿಸ್ಟ್ರ್ ಹೋಗಲು ಉದ್ಘಾಟನೆ ಮಾಡಿದ್ದಾರೆ, ನಮ್ಗೆ ಸಂಬಂಧನೇ ಇಲ್ಲ ಅಂತೇಳಿ ಕ್ಲಾರಿಫಿಕೇಶನ್ ಕೊಟ್ಟಿದೆ. ಬ್ರ್ಯಾಂಡನ್ನು ಅಕ್ರಮವಾಗಿ ಬೇರೆಯವರು ಬಳಸ್ಕೊಂಡಿರೋದು ಅಂಥೇಳಿ ಖ್ವಾಜಾ ಮಾನ ಮರ್ಯಾದೆ ಹರಾಜಾಗಿದೆ. ಟ್ರೇಡ್ ಮಾರ್ಕ್ ಉಲ್ಲಂಘನೆಯ ಕಂಪ್ಲೇಂಟ್ ಕೂಡ ಹಾಕ್ತಿದ್ದಾರೆ ಈಗ ಒರಿಜಿನಲ್ ಪಿಜ್ಜಾ ಹಟ್ನವರು. ಏನು ಭಾರತ ಮೂಲದ ನಾಸಾ ಗಗನಯಾತ್ರಿ ಸುನಿತಾ ವಿಲಿಯಮ್ಸ್ ತನ್ನ 27 ವರ್ಷಗಳ ಸುದೀರ್ಘ ವೃತ್ತಿ ಜೀವನಕ್ಕೆ ನಿವೃತ್ತಿ ಘೋಷಿಸಿದ್ದಾರೆ. 60 ವರ್ಷ ವಯಸ್ಸಾಯಿತು, ರಿಟೈರ್ಮೆಂಟ್ ತಗೊಂಡಿದ್ದಾರೆ. ಒಟ್ಟು 3 ಬಾಹ್ಯಾಕಾಶ ಮಿಷನ್ಗಳಲ್ಲಿ ಪಾಲ್ಗೊಂಡು 608 ದಿನಗಳನ್ನು ಸ್ಪೇಸ್ನಲ್ಲಿ ಕಳೆದಿರೋ ದಾಖಲೆ ಇದೆ ಅವ್ರದ್ದು. 9 ಬಾರಿ ಸ್ಪೇಸ್ ವಾಕ್ ಮಾಡಿದ್ದಾರೆ. 62 ಗಂಟೆ 6 ನಿಮಿಷ ವಾಕ್ ಮಾಡಿದ್ದಾರೆ. ಜೊತೆಗೆ ಸ್ಪೇಸ್ನಲ್ಲಿ ಮ್ಯಾರಥಾನ್ ಮಾಡಿದ ಮೊದಲ ವ್ಯಕ್ತಿ ಅಂತ ಕೂಡ ಕರೆಸ್ಕೊಂಡಿದ್ರು. ಈಗ ತಮ್ಮ ಬಾಹ್ಯಾಕಾಶ ವೃತ್ತಿ ಜೀವನಕ್ಕೆ ನಿವೃತ್ತಿ ಹೇಳಿದ್ದಾರೆ. T20 ವರ್ಲ್ಡ್ ಕಪ್ಗೆ ಸಂಬಂಧಪಟ್ಟಂತೆ ಇಂಡಿಯಾದಲ್ಲಿ ಆಡ್ತೀರಾ ಇಲ್ವಾ ಅಂತ ಹೇಳಿ ICC ಡೆಡ್ಲೈನ್ ಕೊಟ್ಟಿತ್ತು ಬಾಂಗ್ಲಾಗೆ, ಕ್ಲಾರಿಟಿ ಕೊಡಿ ಅಂತ. ಇದಕ್ಕೆ ಬಾಂಗ್ಲಾ ರಿಯಾಕ್ಟ್ ಮಾಡಿದೆ. ಇಷ್ಟೆಲ್ಲ ಕಂಡೀಷನ್ಸ್ ಒಪ್ಪಕ್ಕಾಗಲ್ಲ ಅಂತ ಹೇಳಿದೆ.
ಈ ಹಿಂದೆ ಭಾರತಕ್ಕೆ ಬಿಟ್ಟಿದ್ರಿ ಪಾಕಲ್ಲಿ ಆಡಲ್ಲ ಅಂತ ಹೇಳಿದಾಗ ವ್ಯವಸ್ಥೆ ಮಾಡಿಕೊಟ್ಟಿದ್ರಿ, ನಮಗೆ ಮಾತ್ರ ಯಾಕೆ ಹಿಂಗೆ, ವೆನ್ಯೂ ಯಾಕೆ ಚೇಂಜ್ ಮಾಡಲ್ಲ ಅಂತ ಇನ್ನೂ ಕಿರಿಕಿರಿ ಮಾಡ್ತಾ ಇದ್ದಾರೆ. ಹೀಗಾಗಿ ಸದ್ಯಕ್ಕೆ ಇನ್ನೂ ಕೂಡ ಗೊಂದಲ ಮುಂದುವರೆದಿದೆ ಬಾಂಗ್ಲಾದ ಪಾರ್ಟಿಸಿಪೇಷನ್ಗೆ ಸಂಬಂಧಪಟ್ಟಂತೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ, ಆಸಕ್ತ ವೀಕ್ಷಕರು ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ ಆಗ್ಬೋದು. ಆನಂತರ ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸ್, ಅದು ಮೆಂಬರ್ ಓನ್ಲಿ ವೀಕ್ಲಿ ಬಿಸ್ ನ್ಯೂಸ್, ಕರೆಂಟ್ ಪವರ್, ಹಾಗೆ ಎಲ್ಲ ಸ್ಪೆಷಲ್ ವೀಡಿಯೋಸ್ ಇನ್ಕ್ಲೂಡಿಂಗ್ ಇವಾಗ ಪಬ್ಲಿಷ್ ಆಗ್ತಿರೋ ಎಕನಾಮಿಕ್ಸ್ನ ಮಿನಿ ಸೀರೀಸ್. ಈಗ 4ನೇ ಎಪಿಸೋಡ್ ಪಬ್ಲಿಷ್ ಆಗಿದೆ ಎಕನಾಮಿಕ್ಸ್ನ ಮಿನಿ ಸೀರೀಸ್ನಲ್ಲಿ. ಎಲ್ಲವನ್ನೂ ನೋಡೋಕೆ ಶುರು ಮಾಡ್ಬೋದು, ನಾಲೆಜ್ ವರ್ಧಿಸಿಕೊಳ್ತಾ ಹೋಗ್ಬೋದು. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.